ಹಳೆ ಕಾಲದ್ದು 100 ವರ್ಷ ಮೇಲೆ ಆಗಿದೆ. ರಾಮ ಲಕ್ಷ್ಮಣ ಸೀತೆ ಕೆಳಗಡೆ ಬಂದ್ಬಿಟ್ಟು ಉತ್ಸವ ಮೂರ್ತಿ ಇರೋದು. ಉತ್ಸವ ಮೂರ್ತಿ ಅಂದರೆ 108 ಅಡಿ ವಿಗ್ರಹ ಇದೆಲ್ಲ ಸ್ಟ್ಯಾಚು ವಿಶ್ವರೂಪಂ, ಅದರದ್ದು ಉತ್ಸವ ಮೂರ್ತಿ. ಇದಕ್ಕೆ ಅಭಿಷೇಕ ಮತ್ತು ನೈವೇದ್ಯ ಎಲ್ಲ ಇದಕ್ಕೆ ಮಾಡೋದು. ಬಿಕಾಸ್ ಅದು ವೆರಿ ಪವರ್ಫುಲ್ ಗಾಡ್ ಅಲ್ವಾ. ಇದಕ್ಕೆ ಮಾಡಿದ್ರೆ ಅದು ಸಮಾಧಾನ ಶಾಂತಿ ಎಲ್ಲ ದೇವರಿಗೆ ಆಗುತ್ತೆ ಅಂದ್ಬಿಟ್ಟು ಇದನ್ನ ಬಂದ್ಬಿಟ್ಟು ಉತ್ಸವ ಮೂರ್ತಿನ 108 ಅಡಿ ವಿಗ್ರಹನ ತಮಿಳ್ನಾಡು ಇಂದ ವಂದವಾಸಿ ಅಂತ ಒಂದು ಊರಿದೆ, ಕೊರಕಟ್ಟ ಗ್ರಾಮ ಅಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಪೊರಂಬೋಕ್ ಜಾಗ, ಅದು ಗೌರ್ಮೆಂಟ್ದು ಪೊರಂಬೋಕ್ ಜಾಗ. ಅಲ್ಲಿಂದ ನಮ್ಮ ಡಾಕ್ಟರ್ ಸದಾನಂದ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಓನರು ಫೌಂಡರು, ಅವರು ಅಲ್ಲಿ ಹೋಗಿ ಕಲ್ಲನ್ನ ನೋಡಿ ಜಯಲಲಿತಾ ಇದ್ದಾರಲ್ಲ, ಜಯಲಲಿತಾ ಮೇಡಮ್ ಅವರು CM ಆಗಿದ್ರಲ್ಲ, ಅವ್ರ ಹತ್ರ ಪರ್ಮಿಷನ್ ಇಸ್ಕೊಂಡು ಅದಕ್ಕೇನು ಬೇಕೋ ಕಟ್ಟಿ ಅದನ್ನ ಸ್ಟೋನ್ನ ಅವರು ಸಿಗ್ನೇಚರ್ ಆಗಿ ಕೊಟ್ಟರು. ಅವರು ಜಯಲಲಿತಾ ಮೇಡಮ್ ಅವರು ಇದು ಮಾಡಿ ಕೊಟ್ಟರು. ಅಲ್ಲಿಂದ ತೊಗೊಂಡು ಬರೋಕ್ಕೆ ತುಂಬ ನಿಮಗೆ ಗೊತ್ತು ಆಯಿತಾ, 220 ವೀಲು ಒಂದಿನಕ್ಕೆ ಬರೀ 6 ಕಿಲೋಮೀಟ್ರ್ 7 ಕಿಲೋಮೀಟರ್ ಹೋಗ್ತಾಯಿತ್ತು. ಆವಾಗ ಒಬ್ಬರು ವೀಲ್ ಬ್ಲಾಸ್ಟ್ ಆಗ್ತಾಯಿತ್ತು. ಆಮೇಲೆ ಮನೆಗಳು ಎಲ್ಲ ಹೊಡೆದಾಕೊಂಡು ಸಪ್ರೇಟ್ ರೋಡ್ ಮಾಡಿಕೊಂಡು, ಚಿಕ್ಕ ಬ್ರಿಡ್ಜ್ ಇರ್ತದೆ, ಸಪ್ರೇಟ್ ರೋಡ್ ಮಾಡಿಕೊಂಡು ಜಾಕೆಲ್ಲ ಕೊಟ್ಟು ರೋಡ್ಗೆ ಬ್ರಿಡ್ಜಿಗೆ ಜಾಕೆಲ್ಲ ಕೊಟ್ಟು ಎಲ್ಲ ಮಾಡ್ಕೊಂಡು ಅಲ್ಲಿಂದ ಎತ್ಕೊಂಡು ಬಂದು ತಿರ್ಗಿ ಅಲ್ಲಿಂದ ಒಂದು 2 ತಿಂಗಳು ತಿರುವಣ ನಮ್ಮ ಕೃಷ್ಣಗಿರಿ ಹತ್ರ ಬರೋ ನಿಂತ್ಕೊಂಡಿತ್ತು. ಅದೇ ರೋಡ್ ಸಪ್ರೇಟ್ ರೋಡ್ ಮಾಡ್ಕೊಂಡು ಫಾರೆಸ್ಟ್ ಸೈಡಲ್ಲಿ ಅಲ್ಲಿಂದ ಬಂದು ನಮ್ಮ ಹತ್ತಿಪಳ್ಳಿ ಹತ್ರ ಬಂದು ತಿರ್ಗಿ ಅಲ್ಲೂ ಸ್ಟಾಪ್ ಆಯಿತು. ಇಷ್ಟೊಂದು ಮಾಡಿದ್ದಾರೆ ಅಂದರೆ ಇದು ದೊಡ್ಡ ಸಾಧನೆ. ಓಲ್ಡ್ ವಿಷ್ಣು ಸ್ಟ್ಯಾಚ್ಯೂ ಎಲ್ಲೂ ಓಲ್ಡಲ್ಲಿ ಇಲ್ಲ, 108 ಅಡಿ. ಓಕೆನಾ, ಓಲ್ಡ್ ಲಾರ್ಜೆಸ್ಟ್ ಸ್ಟ್ಯಾಚ್ಯೂ ಇದು ವಿಷ್ಣು ಅವತಾರ. ಸೆಕೆಂಡ್ಗೆ ಕುಂಭಾಭಿಷೇಕ ಆಯಿತು, 2ನೇ ತಾರೀಕಿಗೆ ಕುಂಭಾಭಿಷೇಕ ಆಯಿತು. ಇನ್ನೂ ಜನ ಬರ್ತಾನೆ ಅವರೇ, ಆ ವಿಷ್ಣುನ ನೋಡೋಕ್ಕೆ ಬರ್ತಾನೆ ಅವರೇ, ಜನ ತುಂಬ್ತಾನೆ ಅವರೇ. ಯಾಕಂದರೆ ಇದು ಬಂದ್ಬಿಟ್ಟು ವಿಷ್ಣು ಅಂದ್ಬಿಟ್ಟು ತುಂಬ ಜನ ಮಾಡೋಕ್ಕೂ ಆಗಲ್ಲ ಈ ಅವತಾರನ. ತುಂಬ ಇಟ್ಸ್ ವೆರಿ ರಿಸ್ಕ್ ದೇವ್ರ ಅವತಾರ ಇದು ಮಾಡೋಕ್ಕೆ. ನಮ್ಮ ಡಾಕ್ಟರ್ ಸದಾನಂದ ಸರ್ ಅವರು ಮಾಡಿದ್ದಾರೆ. ಆಮೇಲೆ ಈಜುಪುರ ನಡುಗಡೆ ಶ್ರೀನಿವಾಗಿಲು ಇಲ್ಲಿ ನಮ್ಮ ಊರಿನ ಗ್ರಾಮಸ್ಥರಿದ್ದಾರೆ, ಮುಖಂಡರು, ಗೌಡರು, ಯಜಮಾನರು, ಇವರೆಲ್ಲ ಸಹಕರಿಸಿ ಸಾರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಎಲ್ಲ ಊರವರೆಲ್ಲ ಸಪೋರ್ಟ್ ಮಾಡಿ ಇದು ಮಾಡಿದ್ದಾರೆ ಸರ್. ಇದು ಅಂದರೆ ಏನು ಪ್ಲ್ಯಾನ್ ಅಂದರೆ ಇಲ್ಲಿ ಈ ಥರ ಮೂರ್ತಿನ ಮಾಡಬೇಕು ಪ್ಲ್ಯಾನ್ ಯಾವಾಗ? ಅದು ನಮ್ಮ ಡಾಕ್ಟರ್ ಸದಾನಂದ ಡಾಕ್ಟರ್ ಇದ್ದಾರಲ್ಲ, ಅವ್ರಿಗೆ ಅವರು ಫ್ಯಾಮಿಲಿ ತಂದೆ ಅವ್ರಿಗೆ ಕನ್ಸಲ್ಲಿ ಬಂದು ಈ ಥರ ಮಾಡಬೇಕು ಅಂತ ಅವರು ಬಂದು ಕನ್ಸಲ್ಲಿ ಬಂದು ಅವ್ರಿಗೆ ಇದಾಗಿ ಮಾಡಲೇಬೇಕು ಅಂದ್ಬಿಟ್ಟು ಇವರು ಸ್ಟಾರ್ಟ್ ಮಾಡಿದ್ದು. ಇದನ್ನ ಲಾಸ್ಟ್ ಟೈಮ್ ಹುಡುಕಿದ್ರು ಒಂದು ಸ್ಟೋನ್ ಅದು ಆಗಿಲ್ಲ, ಫೇಲಿಯರ್ ಆಗಿತ್ತು. ಆಮೇಲೆ ತಿರ್ಗಾ ಇದನ್ನ ಅದೇ ಕೊರಕಟ್ಟ ಗ್ರಾಮ ಬಂದ್ಬಿಟ್ಟು ವಂದವಾಸಿ ಹತ್ರ ಸಕ್ಸಸ್ ಆಗಿ ಇದನ್ನ ಮುಗಿಸಿದ್ದು ಪ್ರಾಜೆಕ್ಟ್ನ. ಆಲ್ಮೋಸ್ಟ್ ಎಷ್ಟು ವರ್ಷದ ಪ್ರಾಜೆಕ್ಟ್ ಸರ್? ಇದು ಆಯ್ತು ಸರ್. ಇವಾಗ ಕೋವಿಡ್ ಟೈಮಲ್ಲಿ ಕೆಲಸಕ್ಕೆ ಸ್ವಲ್ಪ ಸ್ಟಾಪ್ ಆಯ್ತಲ್ಲ, ಜನ ಎಲ್ಲ ಹೋಗ್ಬಿಟ್ಟಿದ್ರು. ಅವಾಗಿಂದ ಇವತ್ತು 7 ಇಯರ್ಸ್ ಆಗಿದೆ. ಇವಾಗ 14 ಇಯರ್ಸ್ ಮೇಲೆ ಆಯಿತು ಆಗಿದೆ. ಅಂದರೆ ಎಲ್ಲರೂ ಬಂದವರು ಭಕ್ತರು ಕೂಡ ಮಾತಾಡ್ತಾ ಇದ್ದಾರೆ, ಈ ಥರ ಒಂದು ಬೇಕಿತ್ತು ನಮ್ಮ ಕರ್ನಾಟಕಕ್ಕೆ. ಅದೇ ವರ್ಲ್ಡ್ ಏಷ್ಯಾದಲ್ಲಿ ಇದು 108 ಅಡಿ ಏಷ್ಯಾದಲ್ಲೇ ಇಲ್ಲ. ಎಲ್ಲರೂ ವಿಷ್ಣು ಅವತಾರ ಅಂದರೆ ನಿಮಗೆ ಗೊತ್ತು, ವಿಷ್ಣು ಅವತಾರ ಎಷ್ಟೋ ಅವತಾರ ನೀನು ನೋಡಿದ್ರಲ್ಲ, ಅಲ್ಲಿ ಮುಖ 16 ಮುಖ, ಆಮೇಲೆ ಒಂದೊಂದು ಇದಕ್ಕೂ ಹೆಸರುಗಳಿರ್ತದೆ, ನೀವು ನೋಡಿರ್ತೀರಲ್ಲ ಅಲ್ಲಿ ಹಾಕಿರ್ತಾರೆ. ಇನ್ನೂ ಆಮೇಲೆ 1008 ಸ್ಟೆಪ್ಸ್ ವಿಷ್ಣು ಸಹಸ್ನ 1008 ಸ್ಟೆಪ್ಸ್ ನೆಕ್ಸ್ಟ್ ಬರ್ತಾ ಇದೆ. ಅದು 1008 ಸ್ಟೆಪ್ಪು ನೆಕ್ಸ್ಟ್ ಪ್ರಾಜೆಕ್ಟ್ ಆಗ್ತಾಯಿದೆ. ಅದಾದಮೇಲೆ ತಿರ್ಗಾ ಸ್ವಲ್ಪ ಇನ್ನೂ ಕೆಲಸಗಳು ನಡೀತದೆ. ಇವಾಗ ಆಗಿರೋದು ನೋಡಿದ್ರಲ್ಲ, ಮೇಲ್ಗಡೆ ಹೋಗಿದ್ರ ಸ್ಟೆಪ್ಸ್ ಮೇಲೆ ಪಾದದ್ರ, ಆ ಪಾದ ನೋಡಿದ್ರಲ್ಲ, ಆ್ಯಕ್ಚುಲಿ ಆ ಪಾದನ ಆಮೇಲೆ ಇನ್ನೊಂದು ರಥಯಾತ್ರೆ ಅಂತ ಸ್ಟಾರ್ಟ್ ಮಾಡಿದ್ವಿ ನಾವು 1 ತಿಂಗಳು ಮುಂಚೆನೇ. ಇವತ್ತಿಗೆ ರಥಯಾತ್ರೆ ಬಂದು 28 ಸಕ್ಸಸ್ಫುಲ್ಲಾಗಿ ಆಯಿತು. ರಥಯಾತ್ರೆ ಅಂದರೆ ಊರು ಹೋಗೋದು. ಇವಾಗ ಅಲ್ಲಿ ಕರೀತಾರೆ ರಥಯಾತ್ರೆ, ನಮ್ಮ ದೇವ್ರನ್ನ ಬನ್ನಿ ಅಂದ್ಬಿಟ್ಟು. ಆಂಧ್ರ ಬಾರ್ಡ್ರಿಂದ ಹಿಡಿದು ತಮಿಳ್ನಾಡುವರೆಗೂ ಹೋಗಿದ್ದೀವಿ. ಕರ್ನಾಟಕ ಈ ಸೈಡ್ ಕೊಳ್ಳೇಗಾಲ ಸೈಡು, ಕನಕಪುರ, ಆಮೇಲೆ ಚಿಕ್ಕಬಳ್ಳಾಪುರ, ಆಮೇಲೆ ನಮ್ಮ ರಾಜಾಜಿನಗರ, ಅಲ್ಲೂ ದೇವ್ರನ್ನ ಕರ್ಸ್ಕೊಂಡು ಅಲ್ಲೊಂದು ಪೂಜೆ, ಎಲ್ಲ ದೇವಸ್ಥಾನಕ್ಕೂ ಪಾದ ಎತ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀವಿ. ಆ ಪಾದ ಆಗಿರೋ ಪೂಜೆ ನಮ್ಮ ಹತ್ರ ಕೆಲವು ಫೋಟೋಸ್ ವೀಡಿಯೋಸ್ ಇದೆ. ಇಷ್ಟೊಂದು ಮಾಡಿದ್ದಾರೆ ಡಾಕ್ಟರ್ ಸದಾನಂದ ಸರ್ ಅವರು. ಏನಾದ್ರು ಕೇಳಬೇಕಿದೆಯಾ ಸರ್? ಅದನ್ನ ಹೇಗೆ ತೊಗೊಂಬರೋದೊಂದು, ಬೆಂಗಳೂರಿಗೂ ತೊಗೊಂಡ್ಬಂದ್ರಿ, ಬೆಂಗಳೂರಿಂದ ಇಲ್ಲಿ ತರೋದು ಒಂದು ದೊಡ್ಡ ಸಾಹಸ. ಇನ್ನೊಂದು ಅಲ್ಲಿಂದ ಬರೋಕ್ಕೆ ತುಂಬ ಕಷ್ಟ ಆಯಿತು. ಬೆಂಗಳೂರು ಬಂದ ಮೇಲೆ ದೇವ್ರು ಹೆಂಗೆ ಬಂತು, ನಮ್ಮ ಊರು ರೋಡ್ ನೋಡಿದ್ರ 20 ಅಡಿ ಅಷ್ಟೇ ಇರೋದು ರೋಡು. ಹಿಂಗೆ ಇದ್ರೊಳಗಡೆ ಬರೋವಾಗ ಒಂದು ಮನೆಗೆ ಏನು ಡ್ಯಾಮೇಜ್ ಆಗಿಲ್ಲ. ದೇವರು ಹಂಗೆ ಚಿಕ್ಕದಾಗಿ ಬಂದು ಹಂಗೆ ಬಂದ್ಬಿಡ್ತು ದೇವರು. ಅಲ್ಲಿಂದ ಇಷ್ಟು ದಪ್ಪ ಇರೋ ದೇವರು ಹಿಂಗೆ ಬಂದು ನೀಟಾಗಿ ಬಂದು ಸೇರುತ್ತೆ ದೇವಸ್ಥಾನ ಹತ್ರ. ಯಾರಿಗೇನು ಒಂದು ತೊಂದರೆ ಆಗಿಲ್ಲ, ಒಂದು ಸಮಸ್ಯೆ ಆಗಿಲ್ಲ. ದೇವ್ರ ಮುಖದಲ್ಲಿ ಇಲ್ಲಿ ಈಜುಪುರ ಎಂಟ್ರಿ ಆಗಿದ್ದು ದೇವ್ರ ಮುಖದಲ್ಲಿ ಒಂದು ಕಲೆ. ಹತ್ತಿಪಳ್ಳಿ ಬಾರ್ಡ್ರ್ ಎಂಟ್ರಿ ಆಗಿದ್ದೇನೆ ದೇವ್ರ ಮುಖ. ಜನ ಎಷ್ಟು ಲಕ್ಷಾದ ಜನ ಜೊತೆಲೇ ಬಂದರು. ಅಲ್ಲಿಂದ ನಡ್ಕೊಂಡೇ ಬಂದರು. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದು ಒಳಗಡೆ ಬಂದಿದ್ದು ದೊಡ್ಡ ಸಾಧನೆ ಅನ್ಬೋದು. ಅಲ್ಲಿ ಎಷ್ಟು ಕೆತ್ತನೆ ಆಗಿತ್ತು ಬರೋವಾಗ ಮುಖ ಮಾತ್ರ.
ಫುಲ್ ಮುಖ ಕೆತ್ತನೆ ಆಗಿತ್ತು. ಅಲ್ಲಿಂದ ಮುಖ ಕೆತ್ತನೆ ಮಾಡಿಕೊಂಡು ಆಮೇಲೆ ಇದು ಶಂಖ 2 ಶಂಖ ಕೆತ್ತನೆ ಆಗಿತ್ತು, ಅಷ್ಟೇ ಆಗಿತ್ತು. ಅದು ಬಂದಮೇಲೆ ಇಲ್ಲಿ ಎಲ್ಲ ಸ್ಟಾರ್ಟ್ ಆಗಿದ್ದು. ಶಿಲ್ಪಿಗಳ ತಿರುಪತಿಯಿಂದ, ಆಮೇಲೆ ತಿರುಪತಿಯಿಂದ ಸ್ವಲ್ಪ ಜನ ತಮಿಳುನಾಡು, ತಿರುಪತಿ ಅಲ್ಲಿಂದ ಬಂದಿದ್ದಾರೆ, ಮೈಸೂರು. ಈಗ ಬಂದ್ರಿ ನಿಲ್ಸಿದ್ರಿ, ಇಲ್ಲಿನ ಜನಗಳು ಏನು ಹೇಳ್ತಾ ಇದ್ದಾರೆ ಸರ್? ಇಲ್ಲಿಂದ ಜನರು ಅವ್ರಿಗೆ ಹೇಳಕ್ಕೆ ಇದೆ ವರ್ಡೇ ಇಲ್ಲ. ದೇ ಮಿರಾಕ್ ಶಾಕ್ ಆಗಿದ್ದಾರೆ. ಇಲ್ಲಿ ಬಂದು ಕೆಲಸ ಮಾಡ್ತಾ ಇದು ಓಕೆ, ನಿಂತ ಮೇಲೆ ದೇವರು ಕುಂಭಾಭಿಷೇಕ ಆಗಿದೆ ಅಂತ ಅವ್ರಿಗೆ ಒಂಥರ ಶಾಕು, ಇನ್ನೂ ಶಾಕಿಂಗ್ ಹೇಳಿದ್ದಾರೆ. ಅಷ್ಟೊಂದು ಇನ್ನೂ ಜನ ಬೇರೆ ನೋಡಬೇಕು. ಡೈಲಿ ಬರೋ ಜನಗಳು ಒಬ್ಬೊಬ್ಬರು ಡಿಫ್ರೆಂಟ್ ವಿಲೇಜಸ್ ಹೇಳ್ತಾರೆ. ಸಿಲೋನಿಂದ ಬಂದಿದ್ದರು 3 ಜನ ಇದನ್ನು ನೋಡೋಕ್ಕೆ, ಶ್ರೀಲಂಕೆಯಿಂದ ಬಂದಿದ್ದರು. ಆಮೇಲೆ 3 ಜನ, ಆಮೇಲೆ US ಇಂದ, ಆಮೇಲೆ ನಮ್ಮ ತಮಿಳ್ನಾಡಿಂದ ಜಾಸ್ತಿ, ಕರ್ನಾಟಕ ಈ ಸೈಡು ಮೈಸೂರು, ಮಂಡ್ಯ, ಹಾಸನ, ಧರ್ಮಸ್ಥಳದಿಂದ ಬಂದಿದ್ದರು, ತಿರುಪತಿಯಿಂದ ಬರ್ತಾಯಿದ್ದಾರೆ. ಅಂದರೆ ಡೈಲಿ ಬಂದವರೆಲ್ಲ ನಮ್ಮ ಹತ್ರ ಕೇಳ್ತಾರಲ್ಲ, ಯಾಕಂದರೆ ನಾವು ಅವ್ರನ್ನ ಕೇಳ್ತೀವಿ ಅವಾಗ ಯಾವ ಊರು ಅಂದ್ಬಿಟ್ಟು ದೇವ್ರ ಬಗ್ಗೆ ಕೇಳ್ತಾರೆ. ಯಾಕಂದ್ರೆ ದೇವ್ರನ್ನ ಸ್ವಲ್ಪ ಅವ್ರು ಕನ್ಫ್ಯೂಸ್ ಇರ್ತದೆ, ಇದನ್ನು ವೆಂಕಟೇಶ್ವರ ಸ್ವಾಮಿ ಅಂತ ಕೇಳ್ತಾರೆ. ಆವಾಗ ನಾವು ಹೇಳ್ತೀವಿ ಇಲ್ಲ ರಾಮ ಲಕ್ಷ್ಮಣ ಸೀತೆ ಅಂತ ನಾವು ಹೇಳ್ತೀವಿ. ಸೊ ಅದು ಕನ್ಫ್ಯೂಸ್ ಇದೆ, ತುಂಬ ಜನ ಬರ್ತಾ ಇದ್ದಾರೆ. ಅದು ಆಲ್ರೆಡಿ ಇದಕ್ಕೆ ಮುಂಚೆನೇ ರೆಡಿ ಮಾಡಿ ಇಕ್ಕಿದ್ವಿ. ಯಾಕಂದರೆ ಇದಕ್ಕೆ ಮುಂಚೆ ರೆಡಿ ಮಾಡಿ ಇಕ್ಕಿದ್ವಿ. ಯಾಕಂದರೆ ಇದಕ್ಕೆ ಅಭಿಷೇಕ ಹೇಳ್ತಾರಲ್ಲ ನಿಮಗೆ, ಉತ್ಸವ ಮೂರ್ತಿ ಅಂತಾರೆ ಇದಕ್ಕೆ. ಯಾಕಂದರೆ ಪವರ್ಫುಲ್ ಅಲ್ವಾ. ಇಲ್ಲ, ಆ್ಯಕ್ಚುಲಿ ಅದು ಮೊನ್ನೆ ಕಲ್ಯಾಣೋತ್ಸವ ಆಯಿತು. ರಥದಲ್ಲಿ ಅದೇ ರಾಮ ಲಕ್ಷ್ಮಣ ಸೀತೆ ಹೋಗಿತ್ತು. ರಾಮ ಲಕ್ಷ್ಮಣ ಸೀತೆ ರಥದಲ್ಲಿ ರಥನ ನೋಡಿದ್ರಲ್ಲ, ಎಮರ್ಜೆನ್ಸಿಗೆ ಇವಾಗ ಮಾಡಿದ್ದು. ಇದು ಬೇರೆ ಥರ ಬರ್ತದೆ. ನೆಕ್ಸ್ಟು ಫ್ಯೂಚರ್ಗೆ ಡಿಫ್ರೆಂಟ್ ಆಗುವ ವುಡ್ಡಲ್ಲಿ ಮಾಡ್ತಾರೆ, ಸಣ್ಣ ವುಡ್ಡಲ್ಲಿ. ಆಮೇಲೆ ಇದು ಎಲ್ಲ ಇದು ಮಾಡಿರೋದು ಬಂದ್ಬಿಟ್ಟು ಡಿಫ್ರೆಂಟ್, ಗೊತ್ತಲ್ವಾ, ಡಿಫ್ರೆಂಟ್ ಏನಂತಾರೆ ಅದಕ್ಕೆ, ಲೋಗಲ್ಲ ಅಕ್ಕಿ ಮಾಡಿರೋದು ಆ ದೇವ್ರನ್ನ. ಒಂಚೂರು ಹೌದೌದು, ಎಲ್ಲ ನಮ್ಮ ಡಾಕ್ಟ್ರು ಅವ್ರ ಪ್ಲ್ಯಾನ್ ಇದು. ಯಾಕಂದರೆ ಅವ್ರಿಗೆ ಗೊತ್ತು ಏನೇನು ಮಾಡಬೇಕು. ಇಷ್ಟೊಂದು ಮಾಡಬೇಕಂದ್ರೆ ಯಾರು ಕೆಲಸ ಆಗುತ್ತೆ? ಇದು ಸಾಮಾನ್ಯ ಕೆಲಸ ಅಲ್ಲ ಸರ್, ಫಸ್ಟ್ ಆಫ್ ಆಲ್ ಹೇಳಬೇಕು. ಹೌದೌದು, ಸೇವೆನೂ ಅನ್ಬೇಕು, ಹೌದೌದು, ಅದು ದೇವರು ಹೊಂದಿರಬೇಕು. ರಾಮ, ಸೀತೆ, ಲಕ್ಷ್ಮಣ ಕೆಳಗಡೆ ಇರೋದು ಉತ್ಸವ ಮೂರ್ತಿ. 108 ಅಡಿ ಇದೆಯಲ್ಲ, ಅದು ಉತ್ಸವ ಮೂರ್ತಿ ಕೆಳಗಡೆ ಇರೋದು. जय श्री राम 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 गोविंदा 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 गोविंदा. ಸರ್, ಈಗ ಇನ್ನೊಂದು ಸರ್, ಮುಂದೆ ಎಲ್ಲ ಏನೇನು ಪ್ಲಾನ್ಗಳು ಅಥವಾ ಇನ್ನೂ ಕಟ್ಟಡಗಳು ಕೆಲವೆಲ್ಲ ನಡೀತಾ ಇದೆ? ಹೌದು, 1008 ಅಡಿ, 1008 ಅದೇ ಸ್ಟೆಪ್ಸ್ ಬರ್ತದೆ. ಅದರಲ್ಲಿ ಒಂದೊಂದು ಹೆಸರು, ವಿಷ್ಣುದು ಮಂತ್ರ ಹೆಸರುಗಳು ಬರ್ತದೆ. 1008 ಸ್ಟೆಪ್ಪಲ್ಲಿ 1, 2, 3, 4, 5 ತಿರ್ಗಾ ಒಂದು ಹೆಸರು, ಹಂಗೆ 1008 ಅದು ನೆಕ್ಸ್ಟ್ ಪ್ರಾಜೆಕ್ಟ್ ಆಗ್ತಾಯಿದೆ. ಇನ್ನು ಕೆಲವರು ಇನ್ನೂ ತುಂಬ ಆಮೇಲೆ ಮುಂದೆ ದೇವರಿದೆಯಲ್ಲ 108 ಅಡಿ ನಮ್ಮ ವಿಷ್ಣು ಮಹಾವಿಷ್ಣು ಅವತಾರ, ಅದ್ರದ್ದು ಶ್ಯಾಡೋ ಬಂದ್ಬಿಟ್ಟು ನೀರಲ್ಲಿ ಅಲ್ಲೊಂದು ಕೊಳ ಬರ್ತದೆ. ಆಲ್ರೆಡಿ ರೆಡಿ ಆಗ್ತದೆ, ಅಲ್ಲಿ ನೀರು ಬರ್ತದೆ. ಆ ಶ್ಯಾಡೋ ಅಲ್ಲಿ ನೀರಲ್ಲಿ ಬೀಳೋ ಥರ ಆ ಪ್ರಾಜೆಕ್ಟ್ ಆಗ್ತಾಯಿದೆ. ಇನ್ನೂ ತುಂಬ ಇದೆ. ನೆಕ್ಸ್ಟ್ ಜಾಗ ಚಿಕ್ಕದಾಗಿ ಬಿಡ್ತಾ ಇದ್ದು ಹೋಗ್ತಾ ಹೋಗ್ತಾ. ಹೌದು, ಜಾಗ ಬಂದ್ಬಿಟ್ಟು ಆವಾಗಿಂದು ನೋಡಿ, ಹಿಂದುಗಡೆ ಬಂದ್ಬಿಟ್ಟು ಹಿಂದುಗಡೆ ಇನ್ನೂ ಅದನ್ನ ರೆಡಿ ಆಗ್ತದೆ. ನೀವು ಅಲ್ಲಿ ನೋಡಿರ್ತೀರ, ಅಲ್ಲೊಂದು ಪ್ಲ್ಯಾನ್ ಹಾಕಿದ್ದಾರೆ. ಹಿಂದುಗಡೆ ಬಂದ್ಬಿಟ್ಟು ನಮ್ಮ ಮಠ ಯೋಗ ಹಿಂದುಗಡೆ ಬರ್ತದೆ. ಅದು ಹೊಡೆದು ಅದು ಇನ್ನೂ ರೆಡಿ ಮಾಡೋಕ್ಕೆ ಲೇಟ್ ಆಗುತ್ತೆ, ಸ್ವಲ್ಪ ದಿನ ಆಗುತ್ತೆ. ಅಲ್ಲೊಂದು ಕೂತ್ಕೊಂಡು ಎಲ್ಲರೂ ಧ್ಯಾನ ಮಾಡೋಕ್ಕೆ ಧ್ಯಾನ ಮಠ ಹಿಂದುಗಡೆ ಅದೊಂದು ರೆಡಿ ಆಗುತ್ತೆ. ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಒಂದು ಸ್ವಲ್ಪ ಇದು ಲೊಕೇಶನ್ ಬಂದ್ಬಿಟ್ಟು ಈಜಿಪುರ ಅಂದರೆ ಎಲ್ಲರಿಗೂ ಗೊತ್ತು.
ನಮ್ಮ ಆ ಸೈಡ್ ಕೋರ್ಮಂಗ್ಲ, ಈ ಸೈಡ್ ವಿವೇಕ್ ನಗರ, ಈ ಸೆಂಟ್ರ್ ಈಜಿಪುರ, ಆ ಸೈಡ್ ಆರ್ಮಿ, ಮಿಲಿಟ್ರಿ ಆರ್ಮಿ ಫುಲ್ ಸರೌಂಡಲ್ಲಿರೋ ಸೆಂಟ್ರ್ ಏರಿಯಾ ಇದು ಈಜಿಪುರ. ಕೋದಂಡರಾಮಸ್ವಾಮಿ ಟೆಂಪಲ್, ಶ್ರೀ ಕೋದಂಡರಾಮಸ್ವಾಮಿ ಟೆಂಪಲ್ ಅಂದರೆ ಹಳೇ ಕಾಲದ್ದು. ಇಲ್ಲಿ ಕರಗೋತ್ಸವ ಎಲ್ಲನೂ ಆಗುತ್ತೆ. ಶ್ರೀರಾಮನವಮಿಗೆ ತುಂಬ ಗ್ರ್ಯಾಂಡ್ ಆಗುತ್ತೆ, ಕರಗ ಆಗುತ್ತೆ. ಹಸಿ ಕರಗ ಇರ್ತದೆ. ಆಮೇಲೆ ಶ್ರೀರಾಮನವಮಿಗೆ ಹೂ ಕರಗ ಇರ್ತದೆ. ಶ್ರೀನಿವಾಗಲಿ ನಡುಗಡ್ಡ ಈಜಿಪುರ ಗ್ರಾಮಸ್ಥರಿಂದ ಅಲ್ಲಿಂದ ಕರಗ ಬರ್ತದೆ. ಅಲ್ಲಿ ಎಲ್ಲಮ್ಮ ದೇವಸ್ಥಾನ ಇದೆ ಶ್ರೀನಿವಾಗಲಲ್ಲಿ, ದ್ರೌಪದಿ ಅಮ್ಮ ದೇವಸ್ಥಾನ, ಅಲ್ಲಿಂದ ಹಂಗೆ ದೇವರು ಅಲ್ಲಿಂದ ಇಲ್ಲಿ ಬರ್ತದೆ ಎಲ್ಲಮ್ಮ ದೇವಸ್ಥಾನ. ಓಕೆ ಸರ್, ಥ್ಯಾಂಕ್ ಯು. ವಿನೋದ್ ಕುಮಾರ್, ವೀರೇಶ್ ಮತ್ತು ಆಕಾಶ್ ಅರ್ಚಕರು. ನಮ್ಮ ದೇವರು ಕುಂಭಾಭಿಷೇಕದಿಂದ ಇವರೇ ಇರೋದು. ಅವ್ರ ಹತ್ರ ಏನಾದ್ರು ಕೇಳಬೇಕಾದ್ರೆ ಕೇಳ್ಬೋದು. ಸರ್ ನಮಸ್ತೆ. ನಮಸ್ತೆ. ಇಲ್ಲಿ ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಟೈಮಲ್ಲಿ? ಅಂದರೆ ಈಗಿನ ಕಾಲದಲ್ಲಿ ಭಗವಂತ ಒಂದು ಕಡೆ ಬರ್ತಾನೆ ಅಂದರೆ ಭಕ್ತರು ಬರ್ತಾರೆ. ಏನು ಕಾರಣ ಅಂದರೆ ಭಗವಂತ ಯಾವ ರೀತಿ ಭಕ್ತರಿಗೆ ಏನು ಆಶೀರ್ವಾದನ ಮಾಡ್ತಾನೋ, ಭಕ್ತರು ಏನು ಬಂದು ಏನು ಕೇಳ್ಕೊತಾರೋ ಅದೆಲ್ಲ ಈಡೇರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು, ದೇವರನ್ನ ಕೋರಿಕೆ ಇದೆ ಪ್ರಾರ್ಥನೆಯನ್ನು ಮಾಡಿಕೊಂಡು, ಹಾಗೆ ಎಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅಷ್ಟೇ. ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಭಕ್ತರು ಬರ್ತಾರೆ. ಭಗವಂತನ ಅನುಗ್ರಹ ಇದೆ ಅನ್ನೋ ಕಾರಣದಿಂದ ಭಕ್ತರು ಜಾಸ್ತಿ ಜನ ಬರ್ತಾ ಇದ್ದಾರೆ. ಭಗವಂತನ ಅನುಗ್ರಹ ಇಲ್ಲಿದೆ, ಹಾಗಾಗಿ ಭಕ್ತರ ಆಗಮನ ಆಗ್ತಾ ಇದೆ. ಇಲ್ಲ, ಭಗವಂತನ ಆಸೆನೂ ಇತ್ತ ಅಂತ ಇಲ್ಲಿ ಬರಬೇಕು. ಭಗವಂತನ ಆಸೆ ಇದ್ದಿದ್ದರಿಂದಾನೇ ಭಗವಂತ ಬಂದಿದ್ದಾನೆ. ಆಸೆ ಇಲ್ಲದೆ ಏನೂ ಬಂದಿಲ್ಲ. ಓಕೆನಾ? ಎಲ್ಲ ಭಗವಂತ ಹೇಗೆ ನಡೆಸ್ತಾನೋ ಆ ರೀತಿ ನಡೆಯುತ್ತೆ. ಎಲ್ಲ ಭಗವಂತನ ಕೃಪೆ. ಕಾಲ ಯಾವ ಥರ ನೋಡುತ್ತೋ ಆ ಕಾಲಕ್ಕೆ ತಕ್ಕಂಗೆ ಸ್ವಾಮಿ ಎಲ್ಲಿ ಬರಬೇಕು, ಯಾವ ಥರ ಇರಬೇಕು, ಆ ಸ್ವಾಮಿಗೆ ಗೊತ್ತಿರುತ್ತೆ ಯಾವ ಥರ ಇರಬೇಕು. ಅದು ಅವನ ಸಂಕಲ್ಪನ ಅವನೇ ನೆರವೇರಿಸ್ಕೊಳ್ತಾನೆ. ಅದು ಯಾರ ಮುಖಾಂತರ ಅನ್ನೋದು ಪ್ರಶ್ನೆ ಬರೋದಿಲ್ಲ. ಹೌದು, ಹೇಗೆ ನೆರವೇರುತ್ತೋ ಅನ್ನೋದು ಮುಖ್ಯ ಬರುತ್ತೆ. ಓಕೆನಾ? ಥ್ಯಾಂಕ್ ಯು.